ದೇಶದ ಭವಿಷ್ಯದ ಉಳಿವಿಗೆ ಬಿಜೆಪಿ ಪಕ್ಷವನ್ನ ತೊಲಗಿಸಬೇಕಿದೆ. ಆದ್ದರಿಂದ ಇಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಮತ ನೀಡಿ ಹರಿಸಬೇಕು ಎಂದು ಕಾರ್ಮಿಕ ಸಚಿವ ಸಂತೋಷ್ ಎಸ್ಲಾಡ್ ಹೇಳಿದರು. ಶಿಕಾರಿಪುರ ತಾಲೂಕಿನ ಹಿತ್ತಲ, ಈಸೂರು, ಸಾಲೂರು, ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸೋಮವಾರ ಆಯೋಜಿಸಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಪರ ಪ್ರಚಾರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಮಾತನಾಡಿ, ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಜಾತಿ ಜನಾಂಗಗಳನ್ನು ಒಗ್ಗೂಡಿಸಿಕೊಂಡು ಹೋಗುವ ಶಕ್ತಿ ಇದೆ. ಈಗಾಗಲೇ ಆ ಕೆಲಸವನ್ನ ನಡೆಸಿಕೊಂಡು ಹೋಗಲಾಗುತ್ತಿದೆ. ಅದೇ ರೀತಿ ಇದೇ ಮೊದಲ ಬಾರಿ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲ್ಲ ಸದಸ್ಯರು ಚುನಾವಣೆ ಪ್ರಚಾರಕ್ಕೆ ಬೆಂಬಲ ಸೂಚಿಸಿರುವುದು, ಇದಕ್ಕೆ ನಾನು ಧನ್ಯವಾದ ತಿಳಿಸುತ್ತೇನೆ. ಅದೇ ರೀತಿ ಕ್ಷೇತ್ರದ ರಕ್ಷಣೆಗೆ ಸದಾ ಸಿದ್ಧಳಾಗಿ ನಿಮ್ಮ ನಡುವೆ ಧ್ವನಿಯಾಗಿ ಇರುತ್ತೇನೆ ಎಂದರು. ನಮ್ಮ ರಾಹುಲ್ ಗಾಂಧಿ ಅವರು ಸುಮಾರು 4,000 ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಈ ದೇಶದಲ್ಲಿ ಇರುವ ಜನರನ್ನ ಬಡಿದೆಬ್ಬಿಸಿದ್ದಾರೆ. ಈ ಬೆಟ್ಟ ಕಾಂಗ್ರೆಸ್ ಬಿಜೆಪಿ ಸರ್ಕಾರವನ್ನ ತೊಲಗಿಸಕ್ಕೆ ಎಲ್ಲರೂ ಕೂಡ ಸ್ವಾಗತ ಮಾಡಬೇಕು. ದಾರಿ ಬಿಡಿ ಬರೋದಕ್ಕೆ ದಯಮಾಡಿ ಯಾರು ಕೂಡ. ನಾನು ಸಿದ್ದರಾಮಯ್ಯ ಅವ್ರ ಜೊತೆ ಎಲೆಕ್ಷನ್ ಕ್ಯಾಂಪಿಂಗ್ ಮಾಡೋ ಜೊತೆ ಹೋದೆ. ನಾನು ಅನ್ಕೊಂಡೆ, ಈ 4 ಯೋಜನೆ ಹೆಂಗಪ್ಪ ಮಾಡ್ತಾರೆ, 5 ಯೋಜನೆ ಹೆಂಗಪ್ಪ ಈಡೇರಿಸ್ತಾರೆ ಅಂತ. ಆಮೇಲೆ ಹೋಗ್ತಾ ಗೊತ್ತಾಯ್ತು, ಹೌದು, ಇನ್ನೊಬ್ರು ನೀವಿದ್ದಾಗ ಕೊಳ್ಳೆ ಹೊಡೆದ್ರಿ. ಸಿದ್ದರಾಮಯ್ಯ ಅವರು ಕೊಳ್ಳೆ ಹೊಡೆದಿಲ್ಲ, ಬಡವರಿಗೆ ವಾಪಸ್ ಕೊಟ್ಟರು ಅಷ್ಟೇನೆ. ಅದನ್ನ ನಿಮ್ಮ ದುಡ್ಡನ್ನ ನಿಮ್ಮನೆ ಸೇರಿಸಿದ್ರು, ನಿಮ್ಮನೆ ಹೆಣ್ಮಕ್ಳು ಕೊಡ್ತಾ ಇದ್ದಾರೆ, ನಮ್ಮನೆ ಹೆಣ್ಮಕ್ಳು ಕೊಡ್ತಾ ಇದ್ದಾರೆ. ಹಂಗೆ ನಮ್ಮ ಮನೆಯ ಹೆಣ್ಣು ಮಗು ಅಂದ್ರೆ ನಿಮ್ಮ ಮನೆಯ ಹೆಣ್ಣು ಮಗು ನಿಮ್ಮ ಆಶೀರ್ವಾದದಿಂದ, ನಿಮ್ಮೆಲ್ಲರ ಕೂಗಿಗೋಸ್ಕರ, ನಿಮ್ಮೆಲ್ಲರ ನೋವಿಗೋಸ್ಕರ ಇವತ್ತು ಡೆಲ್ಲಿವರೆಗೂ ಹೊರಡ್ತಾರೆ. ನೀವೇನ ಆಶೀರ್ವಾದ ಮಾಡಿ ಗೆಲ್ಸಿದ್ರೆ ಗೀತಾ ತಾವು 100% ಗೆಲ್ತಾರೆ. ನೀವು ಗೆಲ್ಸ್ತೀರ ಅನ್ನೋ ನಂಬಿಕೆ ನನಗೂ ಕೂಡ ಇದೆ. ಅವ್ರಿಗೆ ಒಂದೇ ಆಸೆ ಇರೋದು ಸೇವೆ ಮಾಡಬೇಕು ಅಂತ. ಅದಕ್ಕೆ ಇಲ್ಲಿರುವಂತ ಹಿಂದೂ, ಮುಸಲ್ಮಾನ ಯಾರೇ ಆಗಿರ್ಬೋದು, ನಿಮ್ಮೆಲ್ಲರ ಮತ ಇಷ್ಟೇ ಬೇಕಾಗಿರುತ್ತೆ ನಮಗೆ. ಜೈ ಕರ್ನಾಟಕ. ತಾತ ಬಾಯಿ ಮುಚ್ಚಿ. ತಾತ ಅವಾಗಿಂದ ಎಷ್ಟು ಇಂಟ್ರೆಸ್ಟ್ ಇಂದ ಕೇಳ್ತಾ ಇದ್ರೆ ಅಂದ್ರೆ, ಮೊದಲನೇದಾಗಿ ತಾವೆಲ್ಲರೂ ಈ ಬಿಸಿಲು ಕೂಡ ಈ ಶೆಕೆಯಲ್ಲಿ ಬಂದು ಕೂತಿದಾರ, ಅದಕ್ಕೆ ನಾವು ಯಾವಾಗ್ಲೂ ನಿಮ್ಗೆ ಚಿರಋಣಿಯಾಗಿರ್ತೀವಿ. ಈ ಒಂದು ಮಣ್ಣಿಗೆ ಸ್ಪರ್ಶ ಮಾಡೋದಕ್ಕೆ ನಮ್ಮ ಪಾದವನ್ನ ಇಲ್ಲಿ ತಗೊಂಬಂದು ನಾವು ಇಡೋದಕ್ಕೆ ಇಷ್ಟು ವರ್ಷಗಳು ಬೇಕಾಯ್ತು. ಯಾಕಂದ್ರೆ ಇಲ್ಲಿ ಶಿವಣ್ಣ ಹಾಗೂ ಗೀತಕ್ಕ ಅವರ ಪರವಾಗಿ ನಾವು ಈ ಒಂದು ಪುಣ್ಯಕ್ಷೇತ್ರಕ್ಕೆ ಬರುವಂತ ಅವಕಾಶ ನಮಗೆ ಸಿಕ್ಕಿದ್ದು. ಈಸೂರು ಸ್ವಾತಂತ್ರ್ಯ ಹೋರಾಟಗಾರರನ್ನ ನಮ್ಮ ದೇಶಕ್ಕಾಗಿ ನೀಡಿದಂತ ಹೆಮ್ಮೆಯ ಊರು. ಗೀತಾ ಮ್ಯಾಮ್ ಅದ್ರ ಬಗ್ಗೆ ಹೇಳ್ತಾ ಇದ್ದಾಗ ನಿಜವಾಗ್ಲೂ ನಾವೆಲ್ಲರಿಗೂ ಹೆಮ್ಮೆ ಅನಿಸ್ತಾ ಇತ್ತು. ದೇಶಕ್ಕಾಗಿ ಎಷ್ಟು ದೊಡ್ಡ ಕೊಡುಗೆಯನ್ನ ಕೊಟ್ಟಂತ ಈಸೂರಿಗೆ ಮೊದಲನೇದಾಗ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಹಿರಿಯರು ಯಾವಾಗಲೂ ಒಂದು ಮಾತು ಹೇಳಿ. ನಮಸ್ಕಾರ. ಖುಷಿ ಆಗುತ್ತೆ. ನಾನು ಓದಿದ್ದೀನಿ ಇದರ ಬಗ್ಗೆ. ಸ್ವಾತಂತ್ರ್ಯ, ನಮ್ಮ ದೇಶಕ್ಕೆ ಸ್ವತಂತ್ರ ಬರೋಕ್ಕಿಂತ ಮುಂಚೆ ಮೊದಲು ಸ್ವತಂತ್ರನ ಘೋಷಣೆ ಮಾಡಿಕೊಂಡಿದ್ದು ಸ್ವಯಂ ಪ್ರೇರಿತವಾಗಿ ಈಸೂರು ಅಂತ. ಸೊ ನಿಜವಾಗ್ಲೂ, ಯಾಕಂದ್ರೆ ಊರಲ್ಲಿ ಇದ್ದವರೆಲ್ಲ ಹೋದ್ರೆ ಇಂಥ ಊರಲ್ಲಿ ನಿಲ್ಲಿದ್ದೀರಾ, ನಿಜವಾಗ್ಲೂ ಪುಣ್ಯ ಮಾಡಿದ್ದೀರಾ. ಇಲ್ಲಿಗೆ ಬಂದಿರೋದಕ್ಕೆ ನಮಗೂ ಪುಣ್ಯ ಇದೆ. ನಿಜವಾಗ್ಲೂ ಇವತ್ತು ಖುಷಿ ಆಗ್ತದೆ. ನಮ್ಮ ಗೀತಾಕ ಶಿವಣ್ಣ ಅವರಿಂದ ನಾವು ಈ ಊರಿಗೆ ಬಂದಿದ್ದು. ಯಾವುದೇ ಹೊಳೆ ಆಗ್ಲಿ, ನದಿ ಆಗ್ಲಿ, ಕೆರೆ ಆಗ್ಲಿ ಶುದ್ಧವಾಗಿರ್ಬೇಕು, ನೀರು ಕುಡಿಯಕ್ಕೆ ಚೆನ್ನಾಗಿರ್ಬೇಕು ಅಂದ್ರೆ ಹಳೆ ನೀರು ಹೋಗ್ಬೇಕು, ಹೊಸ ನೀರು ಬರ್ತಾ ಇರ್ಬೇಕು. ಹಾಗಾಗಿ ಈ ನಮ್ಮ ಶಿವಮೊಗ್ಗ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕು. ಈ ಸಲ ಗೀತಾಕ ಅವ್ರಿಗೆ ದಯಮಾಡಿ ಎಲ್ಲರೂ ಆಶೀರ್ವಾದ ಮಾಡ್ರಿ. ಯಾಕಂದ್ರೆ ಇವಾಗ ಅವರು ಎಲೆಕ್ಷನ್ಗೆ ಕ್ಯಾಂಪೇನ್ ಮಾಡ್ತಿದ್ದಾರೆ ಅಂದ್ರೆ ಇಲ್ಲೇನು ಹೆಸರು ದುಡ್ಡು ಮಾಡಕ್ ಅವರಂತೂ ಬಂದಿಲ್ಲ. ಯಾಕೆಂದ್ರೆ ಶಿವಣ್ಣ ಅವ್ರ ವೈಫ್ ಅನ್ನೋ ದೊಡ್ಡ ಹೆಸರಿದೆ, CM ಅವ್ರ ಮಗಳು. ಸೊ ಯಾವುದೇ ದುಡ್ಡು
ಮತ್ತೆ ಹೆಸರಿಗೆ ಇಲ್ಲಿ ಬಂದಿಲ್ಲ, ನಿಮ್ಮ ಸೇವೆ ಮಾಡಬೇಕು ಅಂತ ಬಂದಿದ್ದಾರೆ. ಖಂಡಿತವಾಗ್ಲು ನಿಮ್ಮೆಲ್ಲರದು ಎಲ್ಲ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ ನಮಸ್ಕಾರಗಳು. ಇಷ್ಟು ವಾಣಿಜ್ಯ ಮಂತ್ರಿ ಸರಾಗೋಗಿ ಇರ್ಬೋದು, ಸುರೇಶ್ ಬೇಕಾಗಿಲ್ಲ, ಬಹುಶಃ ನೆಕ್ಸ್ಟ್ ಮಾಡ್ಕೊಂಡು ಬರ್ತಾರೆ. ಚಿಕ್ಕ ವರ್ಷ ಆಯ್ತು ಕೇಳ್ಕೊಳ್ತೇವೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಕೇಳ್ಕೊಳ್ತೇವೆ. ನಿಮ್ಮೆಲ್ಲರ ನಾಯಕರು, ಹಿರಿಯ ನಟರಾದ ಪ್ರಾರಂಭ ಆಗ್ತಾ ಇದೆ. ಎಲ್ಲರೂ ವೇದಿಕೆ ಬರ್ತಾ ಇದೆ. ಎಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಸ್ವಾಗತವನ್ನು ಕೋರಬೇಕು. ದಯಮಾಡಿ ಎಲ್ಲರೂ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೋರಿ. ದಯಮಾಡಿ ಎಲ್ಲರೂ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೋರಬೇಕು. ಅಕ್ಕ ತಂಗಿಯರು ಎಲ್ಲರೂ ನಮ್ಮ ರಾಹುಲ್ ಗಾಂಧಿ ಅವರು